ಸಂತೋಷ್ ಲಾಡ್ ಅವರಾಯಿತು. ಈಗ ಅವರ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಪಹಲ್ಗಾಮ್ ಅಟ್ಯಾಕ್ ವಿಚಾರವಾಗಿ ರಾಜಕೀಯವನ್ನ ಮಾಡಿದ್ದಾರೆ. ವಿವಾದವನ್ನ ಸ್ಫೋಟಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಪ್ರಧಾನಿ ಮೋದಿ ಅವರು ತಮ್ಮ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾರೆ. ಈ ಕಲೆ ಮೋದಿ ಅವರಿಗೆ ಸಿದ್ಧಿಸಿದೆ. NSA ದೋವಲ್ ಇದ್ದಾಗ ಪಹಲ್ಗಾಮ್ ಹತ್ಯೆ ಹೇಗಾಯಿತು? ಅರ್ಧ ಗಂಟೆ ಟಿವಿಗಳಲ್ಲಿ ಅಜಿತ್ ದೋವಲ್ ಬಗ್ಗೆ ತೋರಿಸಿದ್ದೀರಿ. ಏನಾದರೂ ಆದರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತೀರಾ. ಸರ್ವಪಕ್ಷ ಸಭೆನ ಕರೆದಾಗ ಯಾಕೆ ಹೋಗಲಿಲ್ಲ ಪ್ರಧಾನಿಯವರು? ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಳಿ. ಹಿಂದೂ ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು ಮೋದಿಯವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರ ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತಂದು ಇಟ್ಬಿಡೋದು. ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು, ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು. ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ರು, ಹೆಂಗಾಯಿತು, ಏನಾಯಿತು? ಸ್ವತಂತ್ರ ಭಾರತ ಆದಮೇಲೆ ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತು ಏನು ನಿಷ್ಠಾವಂತ ಹೋಮ್ ಮಿನಿಸ್ಟರ್ ಯಾರಾದರೂ ಇದ್ದರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾಯಿದ್ರು. ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು? ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು? ಅಜಿತ್ ದೋವಾಲ್ ಅಂತ ಇರುವಂಥ ಒಬ್ಬರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ಮ ಚಾನಲ್ನಲ್ಲಿ ತಾವು ಅರ್ಧ ಗಂಟೆ ತಾವು ಪ್ರಸಾರ ಮಾಡಿದ್ರಿ. ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ, ಬಲಿಷ್ಠವಾದಂಥ ಮಂತ್ರಿಗಳಿದ್ದಾಗ ಪಹಲ್ಗಾಮ್ ಹೆಂಗಾಯಿತು ಅಂತ ಜನರಿಗೆ ಆಶ್ಚರ್ಯ ಆಯಿತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನು ಉದ್ದೇಶ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ? ಹೇಗೆಂದ್ರೆ ಬಾಬು, ಪಹಲ್ಗಾವ್ ಏನು ದಾಳಿ ಆಯಿತು, ಆ ದಾಳಿಯ ನಂತರ ಕೆಲವೊಂದಷ್ಟು ಜನ ದೇಶದ ಹಿತಾಸಕ್ತಿಗೆ, ದೇಶದ ಭದ್ರತೆಯ ಕುರಿತಂತೆ ಬೆಂಬಲಕ್ಕೆ ನಿಂತರೆ, ಇನ್ನು ಕೆಲವರು ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಹೀಯಾಳಿಸುವಂತಹ ಪ್ರಯತ್ನಗಳು ಮತ್ತು ಟೀಕಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈ ಹಿಂದೆ ಸಿದ್ದರಾಮಯ್ಯ ಅವರು, RB ತಿಮ್ಮಾಪುರ ಅವರು, ಸಂತೋಷ್ ಲಾಡ್ ಎಲ್ಲರೂ ಆದರೂ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದರ ಭಾಗವಾಗಿ ಇವತ್ತು ತಾವು ಏನು ಈಗ ಅವರೊಂದು ಬೈಟನ್ನು ನೋಡಿದ್ವಿ ನಾವು, ಅವ್ರು ಮಾತಾಡಿದ್ದನ್ನು, ಜಾತಿ ಜನಗಣತಿ ವಿಚಾರವನ್ನು ಯಾಕೆ ತಂದರು ಮೋದಿಯವರು ಅನ್ನುವಂಥ ವಿಚಾರ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಪಹಲ್ಗಾವ್ ದಾಳಿ ಏನಾಯಿತು, ಈ ದಾಳಿ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಯಾವಾಗ ಕಡಿಮೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಜಾತಿ ಜನಗಣತಿಯ ವಿಚಾರವನ್ನು ತರ್ತಾರೆ. ಇಂತಹ ವಿಚಾರಗಳನ್ನ ಇದು ಒಂದು ರೀತಿಯಲ್ಲಿ BJP ಅವರಿಗೆ ಮಾಸ್ಟರ್ ಟೋಕನ್ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏಕೆಂತಂದರೆ ಇಲ್ಲೆಲ್ಲ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಜಾತಿ ಜನಗಣತಿಯನ್ನು ವಿರೋಧ ಮಾಡ್ತಾ ಇದ್ರು ಎಲ್ಲ ನಾಯಕರು. ಅದನ್ನು ಕೂಡ ಸಾಲಾಗಿ ಉತ್ತರವನ್ನು ಕೊಡ್ತಾ ಬಂದರು. ಒಂದು ಕಡೆ ಸಂಸದರಂಥ ತೇಜಸ್ವಿ ಸೂರ್ಯ ಇರ್ಬೋದು, ಹಾಗೆ ಯದುವೀರ್ ಒಡೆಯರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಅಶೋಕ್ ಎಲ್ಲರೂ ಕೂಡ ಜಾತಿ ಜನಗಣತಿಯ ವಿರುದ್ಧವಾಗಿ ಮಾತಾಡ್ತಿದ್ದಂಥವ್ರು ಇದೀಗ ಏಕಾಏಕಿಯಾಗಿ ನರೇಂದ್ರ ಮೋದಿ ಅವರು ಒಂದು ರೀತಿಯ ಸರ್ಜಿಕಲ್ ಅಂದರೆ ಒಂದು ರೀತಿಯ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿರ್ತಕ್ಕಂಥ ಜಾತಿ ಜನಗಣತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಸೊ ಇದು BJP ಅವರ ಪಾಲಿಗೆ ಮಾಸ್ಟರ್ ಸ್ಟ್ರೋಕು. ಆದರೆ
ಈ ಒಂದು ಪಾಪ್ಯುಲಾರಿಟಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗ್ತಾ ಇರುತ್ತೆ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೋಡಿ, ಇಂತಹ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೇಶದ ಭದ್ರತೆಗೆ ಒಂದು ಕಡೆಯಲ್ಲಿ ಟೀಕೆಯನ್ನು ಮಾಡುವಂಥದ್ದಾದರೆ, ನೇರವಾಗಿ ನರೇಂದ್ರ ಮೋದಿ ಅವರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಮತ್ತು ಅವರನ್ನು ಕೂಡ ಹೀಯಾಳಿಸುವಂತಹ ಪ್ರಯತ್ನಗಳ ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳಿಗೂ ಕೂಡ ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಕೂಡ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಕುರಿತಂತೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಮಾತಿಗೆ ಅವರು ಈಗಲೂ ಕೂಡ ಬದ್ರು. ಯಾಕೆಂತಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಜಾತಿ ಜನಗಣತಿಯ ವಿಚಾರವಾಗಿ ಯಾವೆಲ್ಲ ನಾಯಕರು ಏನು ಹೇಳಿದ್ರು ಅಂತ ಸಾಲು ಉತ್ತರವನ್ನು ಕೊಡ್ತಾರೆ. ಆದರೆ ಇದನ್ನು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಮಾಸ್ಟರ್ ಸ್ಟ್ರೋಕ್ ಏನಿದೆ, ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತಕ್ಕಂಥ, ಇದನ್ನು ಯಾವ ರೀತಿಯಾಗಿ ಅರಗಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಕ್ಲಾರಿಟಿ ಇಲ್ಲ ಅಂತಕ್ಕಂತಹ ಒಂದು ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಈ ಒಂದು ಪೆಹಲ್ಗಾವ್ ಘಟನೆ ಏನಿತ್ತು ಆ ಘಟನೆಯನ್ನು ಸಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಇಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ಮಾಗಡಿಯ ಶಾಸಕರಂತ ಬಾಲಕೃಷ್ಣ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಒಂದು ಕಡೆ ಆ ಘಟನೆಯನ್ನು ಕೂಡ ರಾಜಕೀಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಏಕೆಂದರೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಏನಿದ್ದಾರೆ MP ಆಗಿ ಅವ್ರು ಗೆಲ್ತಾನೆ ಇರಲಿಲ್ಲ ಈ ದಾಳಿ ಆಗಿದ್ರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕೆಲ ರಾಜ್ಯದಲ್ಲಿರ್ತಕ್ಕಂಥ ಕೆಲ ನಾಯಕರಿಗೆ ನೇರವಾಗಿ ನರೇಂದ್ರ ಮೋದಿ ಅವರೇ ಅವ್ರಿಗೆ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಅವ್ರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಅದು ಟೀಕೆಗೆ ಟಿಪ್ಪಣಿಗಳಿಗೆ ಆಸ್ಪದ. ಓಕೆ, ಥ್ಯಾಂಕ್ ಯು. ಸ್ವಾಮಿ ಅವರಾಯಿತು, ಸಂತೋಷ್ ಲಾಡ್ ಅವರಾಯಿತು. ಈಗ ಅವರ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಪಹಲ್ಗಾಮ್ ಅಟ್ಯಾಕ್ ವಿಚಾರವಾಗಿ ರಾಜಕೀಯವನ್ನ ಮಾಡಿದ್ದಾರೆ, ವಿವಾದವನ್ನ ಸ್ಫೋಟಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಪ್ರಧಾನಿ ಮೋದಿ ಅವರು ತಮ್ಮ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾರೆ. ಈ ಕಲೆ ಮೋದಿ ಅವರಿಗೆ ಸಿದ್ಧಿಸಿದೆ. NSA ದೋವಲಿದ್ದಾಗ ಪಹಲ್ಗಾಮ್ ಹತ್ಯೆ ಹೇಗಾಯಿತು? ಅರ್ಧ ಗಂಟೆ ಟಿವಿಗಳಲ್ಲಿ ಅಜಿತ್ ದೋವಲ್ ಬಗ್ಗೆ ತೋರಿಸಿದ್ದೀರಿ. ಏನಾದರೂ ಆದರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತೀರಾ. ಸರ್ವಪಕ್ಷ ಸಭೆನ ಕರೆದಾಗ ಯಾಕೆ ಹೋಗಲಿಲ್ಲ ಪ್ರಧಾನಿಯವರು? ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಳಿ. ಹಿಂದೂ ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿಯವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನ್ಯಾಯ, ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು TV ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ನ್ಯಾಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದೆ. ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತಂದು ಇಟ್ಬಿಡೋದು. ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು, ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು. ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ರು, ಹೆಂಗಾಯಿತು, ಏನಾಯಿತು, ಸ್ವತಂತ್ರ ಭಾರತ ಆದಮೇಲೆ ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತು ಏನು ನಿಷ್ಠಾವಂತ ಹೋಮ್ ಮಿನಿಸ್ಟರ್ ಯಾರಾದರೂ ಇದ್ದರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾಯಿದ್ರು. ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು? ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು? ಅಜಿತ್ ದೋವಾಲ್ ಅಂತ ಇರುವಂಥ ಒಬ್ಬರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ಮ ಚಾನಲ್ನಲ್ಲಿ ತಾವು ಅರ್ಧ ಗಂಟೆ ತಾವು ಪ್ರಸಾರ ಮಾಡಿದ್ರಿ. ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ, ಬಲಿಷ್ಠವಾದಂಥ ಮಂತ್ರಿಗಳಿದ್ದಾಗ ಪಹಲ್ಗಾಮ್ ಹೆಂಗಾಯಿತು ಅಂತ ಜನರಿಗೆ ಆಶ್ಚರ್ಯ ಆಯಿತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನು ಉದ್ದೇಶ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ? ಹೇಗೆಂದ್ರೆ ಬಾಬು, ಪಹಲ್ಗಾವ್ ಏನು ದಾಳಿ ಆಯಿತು, ಆ ದಾಳಿಯ ನಂತರ
ಕೆಲವೊಂದಷ್ಟು ಜನ ದೇಶದ ಹಿತಾಸಕ್ತಿಗೆ ದೇಶದ ಭದ್ರತೆಯ ಕುರಿತಂತೆ ಬೆಂಬಲಕ್ಕೆ ನಿಂತರೆ ಇನ್ನು ಕೆಲವರು ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಹೀಯಾಳಿಸುವಂತಹ ಪ್ರಯತ್ನಗಳು ಮತ್ತು ಟೀಕಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈ ಹಿಂದೆ ಸಿದ್ದರಾಮಯ್ಯ ಅವರು, ಆರ್ ಬಿ ತಿಮ್ಮಾಪುರ ಅವರು, ಸಂತೋಷ್ ಲಾಡ್ ಎಲ್ಲರೂ ಆದರೂ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದರ ಭಾಗವಾಗಿ ಇವತ್ತು ತಾವು ಏನು ಈಗ ಅವರೊಂದು ಬೈಟನ್ನು ನೋಡಿದ್ವಿ, ನಾವು ಅವ್ರು ಮಾತಾಡಿದ್ದನ್ನು ಜಾತಿ ಜನಗಣತಿ ವಿಚಾರವನ್ನು ಯಾಕೆ ತಂದರು ಮೋದಿಯವರು ಅನ್ನುವಂಥ ವಿಚಾರ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಪೆಹಲ್ಗಾವ್ ದಾಳಿ ಏನಾಯಿತು, ಈ ದಾಳಿ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಯಾವಾಗ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಜಾತಿ ಜನಗಣತಿಯ ವಿಚಾರವನ್ನು ತರ್ತಾರೆ. ಇಂತಹ ವಿಚಾರಗಳನ್ನ ಇದು ಒಂದು ರೀತಿಯಲ್ಲಿ BJP ಅವರಿಗೆ ಮಾಸ್ಟರ್ ಟೋಕನ್ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏಕೆಂತಂದರೆ ಇಲ್ಲೆಲ್ಲ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಜಾತಿ ಜನಗಣತಿಯನ್ನು ವಿರೋಧ ಮಾಡ್ತಾ ಇದ್ರು ಎಲ್ಲ ನಾಯಕರು. ಅದನ್ನು ಕೂಡ ಸಾಲಾಗಿ ಉತ್ತರವನ್ನು ಕೊಡ್ತಾ ಬಂದರು. ಒಂದು ಕಡೆ ಸಂಸದರಂಥ ತೇಜಸ್ವಿ ಸೂರ್ಯ ಇರ್ಬೋದು, ಹಾಗೆ ಯದುವೀರ್ ಒಡೆಯರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಅಶೋಕ್ ಎಲ್ಲರೂ ಕೂಡ ಜಾತಿ ಜನಗಣತಿಯ ವಿರುದ್ಧವಾಗಿ ಮಾತಾಡ್ತಿದ್ದಂಥವ್ರು ಇದೀಗ ಏಕಾಏಕಿಯಾಗಿ ನರೇಂದ್ರ ಮೋದಿ ಅವರು ಒಂದು ರೀತಿಯ ಸರ್ಜಿಕಲ್ ಅಂದರೆ ಒಂದು ರೀತಿಯ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿರ್ತಕ್ಕಂಥ ಜಾತಿ ಜನಗಣತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಸೊ ಇದು BJP ಅವರ ಪಾಲಿಗೆ ಮಾಸ್ಟರ್ ಸ್ಟ್ರೋಕು. ಆದರೆ ಈ ಒಂದು ಪಾಪ್ಯುಲಾರಿಟಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗ್ತಾ ಇರುತ್ತೆ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೋಡಿ, ಇಂತಹ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೇಶದ ಭದ್ರತೆಗೆ ಒಂದು ಕಡೆಯಲ್ಲಿ ಟೀಕೆಯನ್ನು ಮಾಡುವಂಥದ್ದಾದರೆ, ನೇರವಾಗಿ ನರೇಂದ್ರ ಮೋದಿ ಅವರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಮತ್ತು ಅವರನ್ನು ಕೂಡ ಹೀಯಾಳಿಸುವಂತಹ ಪ್ರಯತ್ನಗಳ ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳಿಗೂ ಕೂಡ ಒಂದಷ್ಟು ಟಿಪ್ಪಣಿಗಳು ಕೂಡ BJP ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಕುರಿತಂತೆ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಮಾತಿಗೆ ಅವರು ಈಗಲೂ ಕೂಡ ಬದ್ರು. ಯಾಕೆಂತಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಜಾತಿ ಜನಗಣತಿಯ ವಿಚಾರವಾಗಿ ಯಾವೆಲ್ಲ ನಾಯಕರು ಏನು ಹೇಳಿದ್ರು ಅಂತ ಸಾಲು ಉತ್ತರವನ್ನು ಕೊಡ್ತಾರೆ. ಆದರೆ ಇದನ್ನು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಮಾಸ್ಟರ್ ಸ್ಟ್ರೋಕ್ ಏನಿದೆ, ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತಕ್ಕಂಥ, ಇದನ್ನು ಯಾವ ರೀತಿಯಾಗಿ ಅರಗಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಕ್ಲಾರಿಟಿ ಇಲ್ಲ ಅಂತಕ್ಕಂತಹ ಒಂದು ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ನೇರವಾಗಿ ಈ ಒಂದು ಪೆಹಲ್ಗಾವ್ ಘಟನೆ ಏನಿತ್ತು ಆ ಘಟನೆಯನ್ನು ಸಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಇಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ಮಾಗಡಿಯ ಶಾಸಕರಂತ ಬಾಲಕೃಷ್ಣ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಒಂದು ಕಡೆ ಆ ಘಟನೆಯನ್ನು ಕೂಡ ರಾಜಕೀಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಏಕೆಂದರೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಏನಿದ್ದಾರೆ MP ಆಗಿ ಅವ್ರು ಗೆಲ್ತಾನೆ ಇರಲಿಲ್ಲ ಈ ದಾಳಿ ಆಗಿದ್ರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕೆಲ ರಾಜ್ಯದಲ್ಲಿರ್ತಕ್ಕಂಥ ಕೆಲ ನಾಯಕರಿಗೆ ಅವರಾಯಿತು, ಸಂತೋಷ್ ಲಾಡ್ ಅವರಾಯಿತು, ಈಗ ಅವರ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಪಹಲ್ಗಾಮ್ ಅಟ್ಯಾಕ್ ವಿಚಾರವಾಗಿ ರಾಜಕೀಯವನ್ನ ಮಾಡಿದ್ದಾರೆ. ವಿವಾದವನ್ನ ಸ್ಫೋಟಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಪ್ರಧಾನಿ ಮೋದಿ ಅವರು ತಮ್ಮ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾರೆ. ಈ ಕಲೆ ಮೋದಿ ಅವರಿಗೆ ಸಿದ್ಧಿಸಿದೆ. NSA ದೋವಲ್ ಇದ್ದಾಗ ಪಹಲ್ಗಾಮ್ ಹತ್ಯೆ ಹೇಗಾಯ್ತು? ಅರ್ಧ ಗಂಟೆ ಟಿವಿಗಳಲ್ಲಿ ಅಜಿತ್ ದೋವಲ್ ಬಗ್ಗೆ ತೋರಿಸಿದ್ದೀರಿ. ಏನಾದರೂ ಆದರೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತೀರಾ. ಸರ್ವಪಕ್ಷ ಸಭೆನ ಕರೆದಾಗ ಯಾಕೆ ಹೋಗಲಿಲ್ಲ ಪ್ರಧಾನಿಯವರು? ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕೇಳಿ. ಯಾರು ಡಿವೈಡ್ ಆ್ಯಂಡ್ ರೂಲು ಹಿಂದೂ ಸಮಾಜ ಒಡೆಯಲಿಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವರು, ಮೋದಿ ಅವರು ರಾತ್ರೋರಾತ್ರಿ ಜಾತಿ ಗಣತಿ ಮಾಡಲೇಬೇಕು, ಆವಾಗ ನಾವು ನಮಗೆ ಸಮಾಜಗಳಿಗೆ ನ್ಯಾಯ ಸಿಗುತ್ತೆ ಅಂದ ತಕ್ಷಣ ಮಾಸ್ಟರ್ ಸ್ಟ್ರೋಕ್ ಆಗಿಬಿಡ್ತಲ್ಲ. ಇದು ಹೆಂಗೆ? ಸಡನ್ನಾಗಿ ನಿನ್ನೆಯಿಂದ ನಾನು TV ನೋಡ್ತಾ ಇದ್ದೀನಿ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಮೈ ಮೇಲೆ ಬಿದ್ದುಬಿಟ್ಟು ಇದು ಮೋದಿಯವ್ರು ಮಾಡಿರೋದು ಉತ್ತಮವಾಗಿದೆ, ಮೋದಿಯವರಿಂದ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸಿಗುತ್ತೆ, ಇವಾಗ ನೋಡಿ ಹೆಂಗೆ ಟಾರ್ಗೆಟೆಡ್ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದ್ಬಿಟ್ಟು ಇದು ನನ್ನ ಹೇಳಿಕೆ ಅಲ್ಲ, ಅವ್ರ ಹೇಳಿಕೆಗಳೇ. ನನಗೇನು ಅನಿಸ್ತಾ ಇದೆ, ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಯಾವುದ್ರಲ್ಲಿದೆ ಅಂದರೆ ಜಾತಿ ಗಣತಿ ಮಾಡೋದ್ರಲ್ಲ, ಅಟೆನ್ಷನ್ ಡೆವಿಯೇಟ್ ಮಾಡೋದ್ರಲ್ಲಿ ಮಾಸ್ಟರ್ ಸ್ಟ್ರೋಕು. ಮತ್ತೊಮ್ಮೆ ಮೋದಿಯವರು ನೋಡಿ, ಮೋದಿಯವರು ಇದು ಒಂದು ಕಲೆ ಕಲ್ತು ಬಿಟ್ಟಿದ್ದಾರೆ. ಯಾವಾಗ ಅವರ ಪಾಪ್ಯುಲಾರಿಟಿ ಕುಗ್ತಾ ಇರ್ತದೆ, ಯಾವಾಗ ಸಾಮಾನ್ಯ ಜನರು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಇಂಥದ್ದು ಯಾವುದಾದ್ರೂ ಅಂತಂದು ಇಟ್ಬಿಡೋದು. ಮೀಡಿಯಾದ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು, ಜನರ ಅಟೆನ್ಷನ್ನು ಡಿವಿಯೇಟ್ ಮಾಡಬೇಕು. ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ, ಅದಾದಮೇಲೆ ಎಲ್ಲರೂ ಕೂಡ ಅವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ರು, ಹೆಂಗಾಯಿತು, ಏನಾಯಿತು? ಸ್ವತಂತ್ರ ಭಾರತ ಆದಮೇಲೆ ಸರ್ದಾರ್ ಪಟೇಲ್ ಆದಮೇಲೆ ಯಾರಾದರೂ ಅತ್ಯಂತ ಸ್ಟ್ರಿಕ್ಟು ಮತ್ತು ಏನು ನಿಷ್ಠಾವಂತ ಹೋಮ್ ಮಿನಿಸ್ಟರ್ ಯಾರಾದರೂ ಇದ್ದರೆ ಅದು ಅಮಿತ್ ಶಾ ಅವರು ಅಂತ ಹೇಳ್ತಾಯಿದ್ರು. ಅವರ ಒಂದು
ಅವರ ಒಂದು ನಾಯಕತ್ವದಲ್ಲಿ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು? ರಾಜನಾಥ್ ಸಿಂಗ್ ಅಂತ ಒಂದು ಡಿಫೆನ್ಸ್ ಮಿನಿಸ್ಟರ್ ಇದ್ದಾಗ ಹೆಂಗೆ ಬಂದರು? ಅಜಿತ್ ದೋವಾಲ್ ಅಂತ ಇರುವಂಥ ಒಬ್ಬರು ಜೇಮ್ಸ್ ಬಾಂಡ್ ಇದ್ದಂಗೆ ಎಲ್ಲ ನಿಮ್ಮ ಚಾನಲ್ನಲ್ಲಿ ತಾವು ಅರ್ಧ ಗಂಟೆ ತಾವು ಪ್ರಸಾರ ಮಾಡಿದ್ರಿ. ಅಜಿತ್ ದೋವಾಲ್ ಅಂತ ಜೇಮ್ಸ್ ಬಾಂಡು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇಂಥವರೆಲ್ಲರೂ ಈ ಬಲಿಷ್ಠವಾದಂಥ ಸರ್ಕಾರ ಇದ್ದಾಗ, ಬಲಿಷ್ಠವಾದಂಥ ಮಂತ್ರಿಗಳಿದ್ದಾಗ ಪಹಲ್ಗಾಮ್ ಹೆಂಗಾಯಿತು ಅಂತ ಜನರಿಗೆ ಆಶ್ಚರ್ಯ ಆಯಿತು. ಅವ್ರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಏನು ಉದ್ದೇಶ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ? ಯಾಕೆಂದ್ರೆ ಬಾಬು, ಪಹಲ್ಗಾವ್ ಏನು ದಾಳಿ ಆಯಿತು, ಆ ದಾಳಿಯ ನಂತರ ಕೆಲವೊಂದಷ್ಟು ಜನ ದೇಶದ ಹಿತಾಸಕ್ತಿಗೆ, ದೇಶದ ಭದ್ರತೆಯ ಕುರಿತಂತೆ ಬೆಂಬಲಕ್ಕೆ ನಿಂತರೆ, ಇನ್ನು ಕೆಲವರು ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಹೀಯಾಳಿಸುವಂತಹ ಪ್ರಯತ್ನಗಳು ಮತ್ತು ಟೀಕಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈ ಹಿಂದೆ ಸಿದ್ದರಾಮಯ್ಯ ಅವರು, ಆರ್ ಬಿ ತಿಮ್ಮಾಪುರ ಅವರು, ಸಂತೋಷ್ ಲಾಡ್ ಎಲ್ಲರೂ ಆದರೂ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನೇರವಾಗಿ ನರೇಂದ್ರ ಮೋದಿ ಅವರನ್ನೇ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದರ ಭಾಗವಾಗಿ ಇವತ್ತು ತಾವು ಏನು ಈಗ ಅವರೊಂದು ಬೈಟನ್ನು ನೋಡಿದ್ವಿ ನಾವು, ಅವ್ರು ಮಾತಾಡಿದ್ದನ್ನು, ಜಾತಿ ಜನಗಣತಿ ವಿಚಾರವನ್ನು ಯಾಕೆ ತಂದರು ಮೋದಿಯವರು ಅನ್ನುವಂಥ ವಿಚಾರ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಪಹಲ್ಗಾವ್ ದಾಳಿ ಏನಾಯಿತು, ಈ ದಾಳಿ ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಯಾವಾಗ ಕಡಿಮೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಜಾತಿ ಜನಗಣತಿಯ ವಿಚಾರವನ್ನು ತರ್ತಾರೆ. ಇಂತಹ ವಿಚಾರಗಳನ್ನ ಇದು ಒಂದು ರೀತಿಯಲ್ಲಿ BJP ಅವರಿಗೆ ಮಾಸ್ಟರ್ ಟೋಕನ್ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಏಕೆಂತಂದರೆ ಇಲ್ಲೆಲ್ಲ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಜಾತಿ ಜನಗಣತಿಯನ್ನು ವಿರೋಧ ಮಾಡ್ತಾ ಇದ್ರು ಎಲ್ಲ ನಾಯಕರು. ಅದನ್ನು ಕೂಡ ಸಾಲಾಗಿ ಉತ್ತರವನ್ನು ಕೊಡ್ತಾ ಬಂದರು. ಒಂದು ಕಡೆ ಸಂಸದರಂಥ ತೇಜಸ್ವಿ ಸೂರ್ಯ ಇರ್ಬೋದು, ಹಾಗೆ ಯದುವೀರ್ ಒಡೆಯರ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಅಶೋಕ್ ಎಲ್ಲರೂ ಕೂಡ ಜಾತಿ ಜನಗಣತಿಯ ವಿರುದ್ಧವಾಗಿ ಮಾತಾಡ್ತಿದ್ದಂಥವ್ರು ಇದೀಗ ಏಕಾಏಕಿಯಾಗಿ ನರೇಂದ್ರ ಮೋದಿ ಅವರು ಒಂದು ರೀತಿಯ ಸರ್ಜಿಕಲ್ ಅಂದರೆ ಒಂದು ರೀತಿಯ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿರ್ತಕ್ಕಂಥ ಜಾತಿ ಜನಗಣತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ. ಸೊ ಇದು BJP ಅವರ ಪಾಲಿಗೆ ಮಾಸ್ಟರ್ ಸ್ಟ್ರೋಕು. ಆದರೆ ಈ ಒಂದು ಪಾಪ್ಯುಲಾರಿಟಿ ಕಡಿಮೆ ಆದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗ್ತಾ ಇರುತ್ತೆ ಅಂತಕ್ಕಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೋಡಿ, ಇಂತಹ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದೇಶದ ಭದ್ರತೆಗೆ ಒಂದು ಕಡೆಯಲ್ಲಿ ಟೀಕೆಯನ್ನು ಮಾಡುವಂಥದ್ದಾದರೆ, ನೇರವಾಗಿ ನರೇಂದ್ರ ಮೋದಿ ಅವರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಮತ್ತು ಅವರನ್ನು ಕೂಡ ಹೀಯಾಳಿಸುವಂತಹ ಪ್ರಯತ್ನಗಳ ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳಿಗೂ ಕೂಡ ಒಂದಷ್ಟು ಟೀಕೆಗಳು, ಟಿಪ್ಪಣಿಗಳು ಕೂಡ BJP ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ಕುರಿತಂತೆ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಮಾತಿಗೆ ಅವರು ಈಗಲೂ ಕೂಡ ಬದ್ರು. ಯಾಕೆಂತಂದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಜಾತಿ ಜನಗಣತಿಯ ವಿಚಾರವಾಗಿ ಯಾವೆಲ್ಲ ನಾಯಕರು ಏನು ಹೇಳಿದ್ರು ಅಂತ ಸಾಲು ಉತ್ತರವನ್ನು ಕೊಡ್ತಾರೆ. ಆದರೆ ಇದನ್ನು ಯಾವ ರೀತಿಯಾಗಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಮಾಸ್ಟರ್ ಸ್ಟ್ರೋಕ್ ಏನಿದೆ, ಜಾತಿ ಜನಗಣತಿಯನ್ನು ಮಾಡ್ತೇವೆ ಅಂತಕ್ಕಂಥ, ಇದನ್ನು ಯಾವ ರೀತಿಯಾಗಿ ಅರಗಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಕ್ಲಾರಿಟಿ ಇಲ್ಲ ಅಂತಕ್ಕಂತಹ ಒಂದು ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ನೇರವಾಗಿ ಈ ಒಂದು ಪಹಲ್ಗಾವ್ ಘಟನೆ ಏನಿತ್ತು ಆ ಘಟನೆಯನ್ನು ಸಿಂಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಮತ್ತು ಇಷ್ಟೇ ಅಲ್ಲ, ಈ ಹಿಂದೆನೂ ಕೂಡ ಮಾಗಡಿಯ ಶಾಸಕರಂತ ಬಾಲಕೃಷ್ಣ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಿಂದೆ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿಯೂ ಕೂಡ ಎಲ್ಲ ಒಂದು ಕಡೆ ಆ ಘಟನೆಯನ್ನು ಕೂಡ ರಾಜಕೀಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಏಕೆಂದರೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಏನಿದ್ದಾರೆ MP ಆಗಿ ಅವ್ರು ಗೆಲ್ತಾನೆ ಇರಲಿಲ್ಲ ಈ ದಾಳಿ ಆಗಿದ್ರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕೆಲ ರಾಜ್ಯದಲ್ಲಿರ್ತಕ್ಕಂಥ ಕೆಲ ನಾಯಕರಿಗೆ ನೇರವಾಗಿ ನರೇಂದ್ರ ಮೋದಿ ಅವರೇ ಅವ್ರಿಗೆ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಅವ್ರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಕೂಡ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಅದು ಟೀಕೆಗೆ, ಟಿಪ್ಪಣಿಗಳಿಗೆ ಆಸ್ಪದ. ಓಕೆ, ಥ್ಯಾಂಕ್ ಯು ಸುರೇಶ್.